ವೆಲ್ಕಮ್ ಟು ಗೆಟ್ ರೆಡಿ ಫಾರ್ ಲರ್ನ್ ಇನ್ ಕನ್ನಡ ಚಾನೆಲ್. ದಟ್ಟವಾದ ಅರಣ್ಯದ ಒಂದು ಮೂಲೆಯಲ್ಲಿ ಒಂದು ಪುಟ್ಟ ಇರುವೆ ವಾಸವಾಗಿತ್ತು. ಬೇಸಿಗೆ ಕಾಲವಿತ್ತು ಮತ್ತು ಇತರ ಇರುವೆಗಳು ಆಹಾರ ಹುಡುಕುವುದರಲ್ಲಿ ನಿರತವಾಗಿದ್ದವು. ಆದರೆ ಈ ಪುಟ್ಟ ಇರುವೆ ಮಾತ್ರ ತನ್ನ ಗೂಡನ್ನು ಕಟ್ಟುವ ಬಗ್ಗೆ ಚಿಂತಿಸುತ್ತಿತ್ತು. ಅದು ದಿನವಿಡೀ ಸುತ್ತಮುತ್ತಲಿನ ಮಣ್ಣು, ಕಸ ಮತ್ತು ಸಣ್ಣ ಕಲ್ಲುಗಳನ್ನು ಸಂಗ್ರಹಿಸುತ್ತಿತ್ತು. ಇತರ ಇರುವೆಗಳು ಗೂಡು ಕಟ್ಟುವ ಈ ಪುಟ್ಟ ಇರುವೆಗೆ, ನೋಡು, ಆಹಾರ ಸಂಗ್ರಹಿಸುವುದರಲ್ಲಿ ಸಮಯ ಹಾಳುಮಾಡುತ್ತಿರುವೆ, ಆದರೆ ನೀನು ಸುಮ್ಮನೆ ಮಣ್ಣು ಸಂಗ್ರಹಿಸುತ್ತಿದ್ದೀಯೆ ಎಂದು ಹೇಳುತ್ತಿದ್ದವು. ಆದರೆ ಪುಟ್ಟ ಇರುವೆ ನಗುತ್ತಾ, ನಾನು ಆಹಾರಕ್ಕಾಗಿ ಅಲ್ಲ, ನಮ್ಮ ಕುಟುಂಬಕ್ಕಾಗಿ ಗೂಡು ಕಟ್ಟಲು ಬೇಕಾದ ವಸ್ತುಗಳನ್ನು ಸಂಗ್ರಹಿಸುತ್ತಿದ್ದೇನೆ. ಚಳಿಗಾಲ ಬಂದಾಗ ನಮ್ಮ ಗೂಡಿನಿಂದ ನಮಗೆ ರಕ್ಷಣೆ ಸಿಗುತ್ತದೆ ಎಂದು ಉತ್ತರಿಸಿತು. ಕಷ್ಟಪಟ್ಟು ಕೆಲಸ ಮಾಡಿ ಪುಟ್ಟ ಇರುವೆ ಕಡೆಗೆ ಒಂದು ಭದ್ರವಾದ ಮತ್ತು ದೊಡ್ಡ ಗೂಡನ್ನು ನಿರ್ಮಿಸಿತು. ಚಳಿಗಾಲ ಪ್ರಾರಂಭವಾಯಿತು. ಎಲ್ಲೆಡೆ ಶೀತ ಮತ್ತು ಮಳೆಯ ವಾತಾವರಣವಿತ್ತು. ಇತರ ಇರುವೆಗಳು ಆಹಾರವನ್ನು ತಿಂದು ತಮ್ಮ ದಿನಗಳನ್ನು ಕಳೆಯುತ್ತಿದ್ದವು, ಆದರೆ ಅವುಗಳ ಗೂಡುಗಳು ಮಳೆಯಿಂದ ಹಾನಿಗೊಳಗಾಗಿದ್ದವು. ಆದರೆ ಆ ಪುಟ್ಟ ಇರುವೆಯ ಗೂಡು ಮಾತ್ರ ಭದ್ರವಾಗಿತ್ತು. ಅದು ತನ್ನ ಕುಟುಂಬದೊಂದಿಗೆ ಗೂಡಿನೊಳಗೆ ಆರಾಮವಾಗಿತ್ತು. ಇತರ ಇರುವೆಗಳು ಆ ಗೂಡನ್ನು ನೋಡಿ ಆಶ್ಚರ್ಯಪಟ್ಟವು. ಅವು ತಾವು ಗೂಡು ಕಟ್ಟುವಾಗ ಆ ಪುಟ್ಟ ಇರುವೆಯನ್ನು ನೋಡಿದಾಗ ನಕ್ಕಿದ್ದಕ್ಕೆ ನಾಚಿಕೆಪಟ್ಟವು. ಆ ಪುಟ್ಟ ಇರುವೆ ಎಲ್ಲರಿಗೂ ತನ್ನ ಗೂಡಿನಲ್ಲಿ ಆಶ್ರಯ ನೀಡಿತು ಮತ್ತು ಅವರು ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸಲು ಸಹಾಯ ಮಾಡಿತು. ಈ ಕಥೆಯ ನೀತಿಗಳು: ದೂರದೃಷ್ಟಿ ಹೊಂದಿರುವವರು ತಮ್ಮ ಭವಿಷ್ಯಕ್ಕಾಗಿ ಯೋಜನೆ ರೂಪಿಸುತ್ತಾರೆ.